10th ಕ್ಲಾಸ್ ಇಂಗ್ಲೀಷ್ ಮೀಡಿಯಮ್ ಸಿ ಬಿ ಎಸ್ ಸಿ ಆ್ಯಂಡ್ ಸ್ಟೇಟ್ ಸಿ ಬಿ ಎಸ್ ಸಿ ಮತ್ತು ಸ್ಟೇಟ್ದವರಿಗೆ ಎರಡೂ ಉಪಯೋಗ ಆಗುತ್ತದೆ. ಇಂಟ್ರೊಡಕ್ಷನ್ ಆಫ್ ಟ್ರಿಗ್ನೋಮೆಟ್ರಿ ಇದು ಬಿರಿ ಇದೆ. ಸೊ ಚಾಪ್ಟರ್ ಎಕ್ಸಸೈಸ್ 8.3 ನಾನು ಸಾವಕಾಶವಾಗಿ ನಿಧಾನವಾಗಿ ತಿಳಿಸಿರುತ್ತೇನೆ. ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಾನು ಇಂಥ ಹೊಸ ವೀಡಿಯೋಗಳನ್ನು ನಾನು ನಿಮಗೆ ಹೆಚ್ಚಿಗೆ ತಲುಪಿಸುತ್ತೇನೆ. ಕ್ವೆಶ್ಚನ್ ನಂಬರ್ 1, ಎಕ್ಸ್ಪ್ರೆಸ್ ದಿ ಟ್ರಿಗ್ನೋಮೆಟ್ರಿ ರೇಷಿಯೋಸ್ ಸೈನ್ ಎ, ಸೆಕ್ ಎ ಆ್ಯಂಡ್ ಟ್ಯಾನ್ ಎ ಇನ್ ಟರ್ಮ್ಸ್ ಆಫ್ ಕಾಟ್ ಎ. ನಾನೆಲ್ಲ ಟ್ರಿಗ್ನೋಮೆಟ್ರಿ ಐಡೆಂಟಿಟಿಗಳನ್ನು ನಿಮಗೆ ಸಾಕಷ್ಟು ಹಿಂದಿನ ವೀಡಿಯೋದಲ್ಲಿ ಬರೆದಿದ್ದೇನೆ. ಇದು ಬೇಕಾದ್ರೆ ಮತ್ತು ಇದನ್ನು ಕೆಲವೊಂದು ಸೈಡಿಗೆ ಬರೀತಿ ನೋಡ್ಕೊಂಡು ಸರಿಯಾಗಿ ಅಭ್ಯಾಸ ಮಾಡಿ ಅಂತ ನನ್ನ ವಿನಂತಿ. ಇದು ಎ, ಬಿ, ಸಿ, ಇದು 90 ಡಿಗ್ರಿ ನೋಡಿರಿ. ಇದು ಏನು ಮಾಡಬೇಕು? ಎಕ್ಸ್ಪ್ರೆಸ್ ದಿ ಟ್ರಿಗ್ನೋಮೆಟ್ರಿ ರೇಷಿಯೋ ಸೈನ್ ಎ, ಸೆಕ್ ಎ ಆ್ಯಂಡ್ ಟ್ಯಾನ್ ಎ ಇನ್ ಟರ್ಮ್ಸ್ ಆಫ್ ಕಾಟ್ ಎ. ಸೈನ್ ಎನು ಕಾಟೆಗಳು ಕಾಣಬೇಕು, ಸೆಕ್ಕೇನು ಕಾಟೆಗಳು ಕಾಣಬೇಕು ಮತ್ತು ಟ್ಯಾನೇನು ಕಾಟೆಗಳು ಕಾಣಬೇಕು. ನಾನು ಅಗದಿ ನಿಮ್ಗೆ ಈಸಿ ಮೆಥಡ್ ಹೇಳ್ತೀನಿ, ನಿಮಗೆ ಭಯಂಕರ ಸರಳವಾದ ವಿಧಾನ ಹೇಳ್ತೀನಿ. ನಿಮ್ಮ ಟ್ರಿಗ್ನೋಮೆಟ್ರಿಯಿಂದ ಮಾಡ್ಬೇಕು, ಚೇಂಜ್ ಮಾಡೋದು ಇದು ಆಗ್ತದೆ. ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ತೊಗೊಂಡ್ಸಿಂದ ಮಾಡಿರಿ. ಮೊದಲು ಏನು ಮಾಡ್ಬೇಕು ನೋಡಿರಿ, ಕಾಟ್ ಎ ಸೊಲ್ಯೂಷನ್ ಕಾಟ್ ಎ ಈಸ್ ಈಕ್ವಲ್ ಟು ಎಕ್ಸ್ ತೊಗೋಬೇಕು ನೀವು. ಕಾಟ್ ಎ ಈಸ್ ಈಕ್ವಲ್ ಟು ಎಕ್ಸ್. ಕಾಟ್ ಎ ಈಸ್ ಈಕ್ವಲ್ ಟು ಏನೂ ಇಲ್ಲಂದ್ರೆ x/1 ಇರ್ತೈತಿ. x/1 ಇಟ್ಕೋಬೇಕು. ಕಾಟ್ ಎ ಅಂದ್ರೇನು? ಅಡ್ಜೇಸೆಂಟ್ ಸೈಡ್ ಡಿವೈಡ್ ಬೈ ಅಪೋಸಿಟ್ ಸೈಡ್. ಇಲ್ಲಿ ಎ ಆ್ಯಂಗಲ್ ಅಂತ ಮೆನ್ಷನ್ ಮಾಡ್ಕೋಬೇಕು. ಇಲ್ಲಿ ಎ ಇದ್ದರೆ ಇದರಿಂದ ಅಪೋಸಿಟ್ ಸೈಡ್ ಆಗ್ತದೆ. ಇಲ್ಲಿ ಎ ಹಿಡಿದ್ರೆ ಇದು ಅಪೋಸಿಟ್ ಸೈಡ್ ಆಗ್ತದೆ. ಇದೇ ಅಪೋಸಿಟ್ ಸೈಡ್ ಫಿಕ್ಸ್ ಅಲ್ಲ. ಇದು ಎ ಹಿಡಿದ್ರೆ ಅಪೋಸಿಟ್ ಸೈಡ್, ಇದು ಅಡ್ಜೇಸೆಂಟ್ ಸೈಡ್. ನಮ್ಗೆ ಅಡ್ಜೇಸೆಂಟ್ ಸೈಡ್ ಎಕ್ಸ್ ಅದ, ಇದು 1 ಅದ. ನಾವೇನು ಮಾಡಬೇಕು? ಎ ಸಿ ಕಂಡುಹಿಡಿಯಬೇಕು. ಇನ್ ಟ್ರ್ಯಾಂಗಲ್ ಎ ಬಿ ಸಿ angle B is equal to 90 degree using Pythagoras theorem. AC square is equal to AB square plus BC square. This equal AB square x square plus 1 square. AC is equal to root of square ಅದರಲ್ಲಿ ಕರ್ತಂದ್ರೆ ರೂಟ್ ಆಗ್ತದೆ. x square plus 1 ಆಗ್ತದೆ. ನೆಕ್ಸ್ಟ್ ಏನದು ಇದೇನು ಬರ್ತದೆ? x square plus 1. ನಾವು ಈ ಟೈಪ್ ಬರಿಬೇಕಿನ್ನು. ಯಾವ ಕೇಳಪ್ಪ? ಸೈನೇ ಕೇಳ್ಯಾರ. ಸೈನೇ ಅಂದ್ರೆ ನೋಡ್ರಿ, ಸೈನೇ ಕೇಳಿರಲಿ. ಸೈನೇ ಈಸ್ ಒಂದೆಂದು ಸೈನೇ ಈಸ್ ಈಕ್ವಲ್ ಟು ಅಪೋಸಿಟ್ ಸೈಡ್ದು ಬಿ ಸಿ ಅಪಾನ್ ಎ ಸಿ. ಸೈನ್ ಎ ಈಸ್ ಈಕ್ವಲ್ ಟು ಬಿ ಸಿ ಅಂದ್ರೆ ನೋಡ್ರಿ, ಬಿ ಸಿ ಅಂದ್ರೆ ಏನದಲ್ಲಿ? ಬಿ ಸಿ ಅಂದ್ರೆ 1 ಅದ. ಎ ಸಿ ಅಂದ್ರೆ ರೂಟ್ ಆಫ್ x square plus 1 ಇದೆ. ಇಲ್ಲಿ ಸೈನ್ ಎ ಈಸ್ ಈಕ್ವಲ್ ಟು 1 ಅಪಾನ್ ಎಕ್ಸ್ ಅಂದ್ರೆ ಏನಲ್ಲಿ? ಕಾಟ್ ಸ್ಕ್ವೇರ್ಡ್ ಎ. ಎಕ್ಸ್ ಅಂದ್ರೆ ಕಾಟ್ ಸ್ಕ್ವೇರ್ ಬೆಲೆ ತುಂಬಬೇಕು ಪ್ಲಸ್ 1. ನಾನು ಸೈನ್ ಏನಾಯ್ತು ಇಲ್ಲಿ? ಕಾಟ್ನಾಗ ಆಯಿತು. ಸೆಕೆಂಡ್ ನೋಡ್ರಿ, ಸೆಕ್ಕೆ ಅಂದ್ರೂ ಹೈಪೋಟೆನಿಯಸ್ ಅಪಾನ್ ಅಡ್ಜೆಸೆಂಟ್ ಸೈಡ್ ಎಕ್ಸ್. ಇಲ್ಲಿ ನೋಡಬೇಕು, ಸೆಕ್ಕೆ ಈಸ್ ಈಕ್ವಲ್ ಟು ಕಾಟ್ ಸ್ಕ್ವೇರ್ಡ್ ಎ. ಎಕ್ಸ್ ಕಾಟ್ ಸ್ಕ್ವೇರ್ ತುಂಬ್ರಿ 1 ಈಜಿ ಅದ ಅಪಾನ್ ಕಾಟ್ ಎ. ನೆಕ್ಸ್ಟ್ ಥರ್ಡ್ ಒನ್ ನೋಡ್ರಿ, ನೆಕ್ಸ್ಟ್ ಏನು ಬೇಕೀಗ? ಟ್ಯಾನ್ ಎ. ಟ್ಯಾನ್ ಎ ಅಂದರೆ ಇದು ಉಲ್ಟಾ ಇರ್ತದೆ. ಟ್ಯಾನ್ ಎ ಅಂದ್ರೆ ಎಕ್ಸ್ ಬೈ ಅಂದ್ರೆ ಕಾಟಿದ್ರೆ ಎಕ್ಸ್ ಬೈ ಅಪೋಸಿಟ್ ಸೈಡ್ ಬೈ ಅಡ್ಜಸೆಂಟ್ ಸೈಡ್. ಟ್ಯಾನ್ ಎ ಈಸ್ ಈಕ್ವಲ್ ಟು 1 ಬೈ ಎಕ್ಸ್. ಟ್ಯಾನ್ ಎ ಈಸ್ ಈಕ್ವಲ್ ಟು 1 ಅಪಾನ್ ಎಕ್ಸ್ ಅಂದ್ರೆ ಕಾಟ್ ಎ. ಇಷ್ಟು ಸೈನ್ ಎ ಇದ್ದಿದ್ದು. ನಾವು ಸೈನ್ ಏನು ಮಾಡಿದ್ವಿ? ಸೈನ್ ಏನು ಕಾಟೆಳು ಮಾಡಿದ್ವಿ, ಸೆಕ್ಕೇನು ಕಾಟೆಳು ಮಾಡಿದ್ವಿ, ಟ್ಯಾನೇನು ಕಾಟೆಳು ಮಾಡಿದ್ವಿ. ಕ್ವೆಶ್ಚನ್ ನಂಬರ್ 2, ರೈಟ್ ಆಲ್ ದ ಅದರ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಆಫ್ ಆ್ಯಂಗಲ್ ಎ ಇನ್ ಟರ್ಮ್ಸ್ ಆಫ್ ಸೆಕ್ ಎ. ನೀವು ಯಾವ್ದು ಬೇಕಾದ್ರೆ ಕೇಳ್ಬೋದು. ಸೊಲ್ಯೂಷನ್ ನೋಡ್ರಿ, ಸೇಮ್ ಅದೇ ಟೈಪ ಸೊಲ್ಯೂಷನ್. ನಮಗೇನು ಕೇಳಿದ್ರೆ ಸೆಕ್ಕೆ ಕೊಟ್ರೆ, ಸೆಕ್ಕೆ ಈಸ್ ಈಕ್ವಲ್ ಟು
x/1. ಶೆಕ್ಕೆ ಅಂದ್ರೇನು? ಶೆಕ್ಕೆ ಅಂದ್ರೆ ಹೈಪೋಟೆನಿಯಸ್ ಅಪಾನ್ ಅಡ್ಜಸೆಂಟ್ ಸೈಡ್. ಹೈಪೋಟೆನ್ಸ್ ಯಾವುದು? ಎಕ್ಸ್, ಅಡ್ಜಸೆಂಟ್ ಸೈಡು 1. ಅದು ನಾವು ಬಿ ಸಿ ಕಂಡುಹಿಡಿಯಬೇಕು. ಇನ್ ಟ್ರ್ಯಾಂಗಲ್ ಎ ಬಿ ಸಿ ಆ್ಯಂಗಲ್ ಬಿ ಈಸ್ ಈಕ್ವಲ್ ಟು 90 ಡಿಗ್ರಿ. ನೋಡಿ, ಎ ಸಿ ಸ್ಕ್ವೇರ್ ಅಂದ್ರೆ ಇಲ್ಲಿ ಬರೆದಿರ್ತೆ ನಾನು. ಎ ಸಿ ಸ್ಕ್ವೇರ್ ಅಂದ್ರೆ ಎ ಸಿ ಸ್ಕ್ವೇರ್ ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್. ನಮ್ಗೆ ಎ ಬಿ ಸ್ಕ್ವೇರ್ ಬೇಕಾಗಿತ್ತಂದ್ರೆ ಎ ಬಿ ಸ್ಕ್ವೇರ್ ಬೇಕಂದ್ರೆ ಎ ಬಿ ಇಲ್ಲೇ ಇಡಬೇಕು. ಎ ಸಿ ಸ್ಕ್ವೇರ್ ಮೈನಸ್ ಬಿ ಸಿ ಸ್ಕ್ವೇರ್. ನಮ್ಗೆ ಬಿ ಸಿನೇ ಬೇಕಾಗಿತ್ತಪ್ಪ ಅಂದ್ರೆ ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್. ಈ ಮೂರು ರಿಲೇಷನ್ ಗೊತ್ತಿರಬೇಕು. ಹೈಪೋಟೆನ್ಸ್ ಬೇಕಾಗಿತ್ತಂದ್ರೆ 2 ಪ್ಲಸ್ ಆಗ್ತದೆ. ಎ ಬಿ ಬೇಕಾದ್ರೆ ಎ ಸಿ ಒಳಗೆ ಸಬ್ಸ್ಟ್ರ್ಯಾಕ್ಟ್ ಆಗ್ತದೆ. ಬಿ ಸಿ ಬೇಕಾದ್ರೆ ಎ ಸಿ ಒಳಗೆ ಸಬ್ಸ್ಟ್ರ್ಯಾಕ್ಟ್ ಆಗ್ತದೆ. ಈ ಮೂರು ರೂಲ್ಸ್ ನೆನ್ಬಿಟ್ಕೋರಿ. ನಮಗೇನು ಬೇಕೀಗ? ನಮಗೀಗ ಬಿ ಸಿ ಬೇಕಾಗಿದೆ. ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಸ್ಕ್ವೇರ್ ಮೈನಸ್ ಬಿ ಸಿದು. ಎ ಸಿ ಸ್ಕ್ವೇರ್ ಮೈನಸ್ ಎ ಬಿ ಸ್ಕ್ವೇರ್. ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಅಂದರೆ ಏನದಲ್ಲಿ ಎಕ್ಸ್ ಸ್ಕ್ವೇರ್ ಮೈನಸ್ 1 ಸ್ಕ್ವೇರ್. ಬಿ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1. ಇದು ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಬಿ ಸಿ. ಹೀಗೆ ಒಂದೊಂದು ಬರ್ರಿ. 5 ರೇಷಿಯೋ ಬರೀತಾರೆ. ಒಂದನೇದು ಏನು ತಗೋರಿ? ಒಂದನೇದು ಸೈನ್ ಎ ತಗೋಬೇಕು. ಸೈನ್ ಎ ಈಸ್ ಈಕ್ವಲ್ ಟು ಅಪೋಸಿಟ್ ಸೈಡ್ ಡಿವೈಡ್ ಬೈ ಹೈಪೋಟೆನಿಯಸ್. ಸೈನ್ ಎ ಈಸ್ ಈಕ್ವಲ್ ಟು ಅಪೋಸಿಟ್ ಸೈಡ್ ಏನದಲ್ಲಿ ನೈ ಬಂದದಲ್ಲ ಬಿ ಸಿ. ಬಿ ಸಿ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಪಾನ್ ಹೈಪೋಟೆನ್ಸ್ ಎಕ್ಸ್ ಅದ. ಸೈನ್ ಎ ಈಸ್ ಈಕ್ವಲ್ ಟು ಎಕ್ಸ್ ಅಂದರೆ ಇಲ್ಲಿ ಶೆಕ್ಕೆ. ಎಕ್ಸ್ ಸ್ಕ್ವೇರ್ಡ್ ಎ ಮೈನಸ್ 1 ಅಪಾನ್ ಶೆಕ್ಕೆ. ಹಿಂಗೆ ರೂಟ್ ಹಾಕ್ರಿ. ಒಂದನೇದು ಮುಗೀತದೆ. ಸೈನ್ ಎ ಮುಗೀತದೆ. ಸೈನ್ ಎ ಕಂಪ್ಲೀಟ್ ಆಯ್ತು ನಮ್ಗೆ. ಸೈನ್ ಎ ಸೈನ್ ಎ ಈಸ್ ಈಕ್ವಲ್ ಅಪೋಸಿಟ್ ಸೈಡ್ ಬೈ ಹೈಪೋಟೆನ್ಸ್. ಸೈನ್ ಎ ಎಕ್ಸ್ ಸ್ಕ್ವೇರ್ ಮೈನಸ್ 1 ಬೈ ಎಕ್ಸ್. ಸೈನ್ ಎ ಈಕ್ವಲ್ಸ್ ಎಕ್ಸ್ ಸ್ಕ್ವೇರ್ಡ್ ಎ ಮೈನಸ್ 1 ಅಪಾನ್ ಶೆಕ್ಕೆ. ನೆಕ್ಸ್ಟ್ ನೋಡಿರಿ ಸೆಕೆಂಡ್ ಒನ್ ಕೊಶೆಕ್ಕೆ. ಕೊಶೆಕ್ಕೆ ಏನು ಮಾಡೋ ಅವಶ್ಯಕತೆ ಇಲ್ಲ. ಇದು ಉಲ್ಟಾ ಬರಬೇಡು. ಶೆಕ್ಕೆ ರೆಸಿಪ್ರೋಕಲ್ ಇರ್ತೈತಿ. ಶೆಕ್ಕೆ ಅಪಾನ್ ರೂಟ್ ಆಫ್ ಶೆಕ್ ಸ್ಕ್ವೇರ್ಡ್ ಎ ಮೈನಸ್ 1 ಅಂದ್ರೆ ಕೊಶೆಕ್ಕೇನು ಶೆಕ್ಕೆ ಒಳಗಾಯಿತು. ನೆಕ್ಸ್ಟ್ ಥರ್ಡ್ ಒನ್ ನೋಡ್ರಿ ಕಾಸೆ. ಕಾಸೆ ಅಂದ್ರೆ ಶೆಕ್ಕೆದು ಉಲ್ಟಾ ಏನು ಹೈಪೋಟೆನ್ಸ್ ಅಡ್ಜಸೆಂಟ್ ಬೈ ಹೈಪೋಟೆನ್ಸ್. ಎಕ್ಸ್ ಬೈ 1 ಅದ 1 ಬೈ ಎಕ್ಸ್ ಆಯಿತು. ಕಾಸ್ ಎ ಈಸ್ ಈಕ್ವಲ್ ಟು 1 ಬೈ ಸೆಕ್ಕೆ. ಫೋರ್ತ್ ಏನ್ಬೇಕು? ಟ್ಯಾನ್ ಎ. ಟ್ಯಾನ್ ಎ ಈಸ್ ಈಕ್ವಲ್ ಟು ಅಪೋಸಿಟ್ ಸೈಡ್ ಬಿ ಸಿ ಅಪಾನ್ ಅಡ್ಜಸೆಂಟ್ ಸೈಡ್ ಎ ಬಿ. ಈಗ ನೋಡ್ರಿ ಟ್ಯಾನ್ ಎ. ಟ್ಯಾನ್ ಎ ಅಂದ್ರೆ ಬಿ ಸಿ. ಬಿ ಸಿ ಅಂದ್ರೆ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಪಾನ್ ಎ ಬಿ 1. ಟ್ಯಾನ್ ಎ ಈಸ್ ಈಕ್ವಲ್ ಟು 1 ಬಿಟ್ಬಿಡ್ರಿ. ಟ್ಯಾನ್ ಎ ಈಸ್ ಈಕ್ವಲ್ ಟು ಶೆಕ್ ಸ್ಕ್ವೇರ್ಡ್ ಎ ಮೈನಸ್ 1 ಅಪಾನ್ 1 ಬಿಡ್ರಿ. ಫಿಫ್ತನ್ನು ಕಾಟೆ. ಕಾಟೆ ಉಲ್ಟಾ ಇದು 1 ಅಪಾನ್ ರೂಟ್ ಆಫ್ ಶೆಕ್ ಸ್ಕ್ವೇರ್ಡ್ ಎ ಮೈನಸ್ 1. 1 ಅಪಾನ್ ರೂಟ್ ಆಫ್ ಶೆಕ್ ಸ್ಕ್ವೇರ್ಡ್ ಎ ಮೈನಸ್ 1 ಅಂದ್ರೆ ರೈಟ್ ಆಲ್ ಅದರ್ ಟ್ರಿಗ್ರಾಮ್ ರೇಷಿಯೋಸ್ ಆಫ್ ಆ್ಯಂಗಲ್ ಟರ್ಮ್ಸ್ ಆಫ್ ಸೆಕ್ಕೆ. ಸೈನ್ ಮಾಡಿದ್ವಿ, ಕೊಶೆಕ್ ಮಾಡಿದ್ವಿ, ಕಾಸ್ ಮಾಡಿದ್ವಿ, ಟ್ಯಾನ್ ಮಾಡಿದ್ವಿ, ಕಾಟ್ ಮಾಡಿದ್ವಿ. ನೆಕ್ಸ್ಟ್ ಕ್ವಶನ್ ನಂಬರ್ 3 ನೋಡ್ರಿ. ಕ್ವಶನ್ ನಂಬರ್ 3 ಏನು ಹೇಳಿದ್ದಾರೆ ಇಲ್ಲಿ? ಚೂಸ್ ದಿ ಕರೆಕ್ಟ್ ಆಪ್ಷನ್ ಜಸ್ಟಿಫೈ ಯುವರ್ ಆನ್ಸರ್. 1, 9, 8, 0 ಅಂತ ಕೇಳ್ಯಾರ. ನೋಡ್ರಿ ಇದು ಏನು ಮಾಡಬೇಕು? 9 ಕಾಮನ್ ತಗೋರಿ. ಸೆಕ್ ಸ್ಕ್ವೇರ್ಡ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ಡ್ ಎ ಅಂದ. ಇಲ್ಲಿ ಒಂದು ಐಡೆಂಟಿ ಬರ್ತದೆ. ಸೆಕ್ ಸ್ಕ್ವೇರ್ಡ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ಡ್ ಎ ಅಂದ್ರೆ ಡೈರೆಕ್ಟಾಗಿ 1 ಬರಿಬೋದು.
ಬ್ಯಾಡ್ ಅಂದ್ರೆ 1 + tan ಸ್ಕ್ವೇರ್ ಡಿ ಅಂದ್ರೆ sec ಸ್ಕ್ವೇರ್ ಡಿ. sec ಸ್ಕ್ವೇರ್ ಡಿ ಅಂದ್ರೆ ಹಿಂಗೆ 1 + tan ಸ್ಕ್ವೇರ್ ಡಿನೂ ಬರ್ತೈತಿ. ಹಿಂಗೆ ಈ ಐಡೆಂಟಿಟಿ ನೀವು ಯೂಸ್ ಮಾಡ್ಬೋದು. 9 ಇಂಟು ಬ್ರಾಕೆಟ್ 1 + tan ಸ್ಕ್ವೇರ್ ಡಿ ಮೈನಸ್ tan ಸ್ಕ್ವೇರ್ ಡಿ ಕ್ಯಾನ್ಸಲ್ ಆಯಿತು. 9 ಇಂಟು 1 = 9. ನೋಡಿರಿ 9 ಎಲ್ಲೆಲ್ಲಿ ಉತ್ತರ 9 ಬಿ ಆಪ್ಷನ್ ಬಿ ಇದ್ರೊಳಗೆ. ಆನ್ಸರ್ ಬಿ 9. ಇದೇ ಟೈಪ ಹೋಮ್ವರ್ಕ್ ಮಾಡಿ, ಕೆಲವು ಹೋಮ್ವರ್ಕ್ ಕೊಟ್ಟಿರ್ತೀನಿ, ಟ್ರೈ ಮಾಡಿರಿ. ಒಂದೇ ನೋಡಿರಿ 10 sec ಸ್ಕ್ವೇರ್ ಡಿ ಮೈನಸ್ 10 tan ಸ್ಕ್ವೇರ್ ಡಿ. ಇದು ಉತ್ತರ 10 ಬರ್ತದೆ ತಿಳ್ಕೋಬೇಕು. ಸೆಕೆಂಡ್ ಒನ್ 100 cosec ಸ್ಕ್ವೇರ್ ಡಿ ಅದಾಗ ಕೊಡ್ತಾರೆ. cosec ಸ್ಕ್ವೇರ್ ಡಿ ಮೈನಸ್ 100 cot ಸ್ಕ್ವೇರ್ ಡಿ. ಮೂರನೇದು 8 sec ಸ್ಕ್ವೇರ್ ಡಿ ಮೈನಸ್ 8 tan ಸ್ಕ್ವೇರ್ ಡಿ. ನಾಲ್ಕನೇದು 4 cosec ಸ್ಕ್ವೇರ್ ಡಿ ಮೈನಸ್ 4 cot ಸ್ಕ್ವೇರ್ ಡಿ. ಫಿಫ್ತ್ ಒನ್ 12 sec ಸ್ಕ್ವೇರ್ ಡಿ ಮೈನಸ್ 12 tan ಸ್ಕ್ವೇರ್ ಡಿ. ಈ ಟೈಪ್ ನಿಮ್ಗೆ ಹೋಮ್ವರ್ಕ್ ಕೊಟ್ಟಿದ್ದೀನಿ, ಹೋಮ್ವರ್ಕ್ ಟ್ರೈ ಮಾಡಿರಿ. ಕ್ವಶನ್ ನಂಬರ್ 3 ಒಳಗೆ ಸೆಕೆಂಡ್ 1 + tan θ + sec θ ಅಂಡರ್ ಬ್ರಾಕೆಟ್ 1 + cot θ ಮೈನಸ್ cosec θ. ಆಪ್ಷನ್ 0 1 2 -1. ಇದು ನೋಡಿರಿ ನಾ ಬಿಡಿಸ್ತೀನಿ ಈಗ. ಸೊಲ್ಯೂಷನ್ 1 + tan θ 1 + tan θ plus sec θ 1 + cot θ minus cosec θ. ಇಲ್ಲಿ tan θ ಅಂದರೆ sin θ ಬೈ cos θ ತಗೋಬೇಕು. ಐಡೆಂಟಿಟಿ 1 + sin θ ಬೈ ಕಾಸ್, ಎಲ್ಲ ಸೈನ ಕಾಸ ಆಗಬೇಕು. ಇದು ಸೈನ ಕಾಸ ಆಯಿತು. ಇದು ಏನಾಯ್ತು 1/sec θ ಅಂದ್ರೆ 1/cos θ. ಐಡೆಂಟಿಟಿ ನೋಡ್ರಿ ನಾನು ಹೇಳಿ ನಾನು 1 + cot θ ಅಂದ್ರೆ cos θ ಬೈ sin θ ಮೈನಸ್ 1/sin θ ಕೊಟ್ಟಂಥದ್ದು ಸೈನ್ ಆ್ಯಂಡ್ ಕಾಸ್ ಆಯಿತು. ಈಗ ಏನು ಮಾಡಬೇಕು, ಎಲ್ಸಿಯಮ್ ತಗೋರಿ. ಕಾಸ್ θ ಆಯಿತು, ಇಲ್ಲಿ ಏನು ಇಲ್ಲಿ 1 ಇರ್ತೈತಿ ಮೇಲೆ, cos θ ಪ್ಲಸ್ sin θ ಪ್ಲಸ್ 1 sin θ ಪ್ಲಸ್ cos θ ಮೈನಸ್ 1 ಅಪಾನ್ sin θ. ಇದು ಏನದ, ಇಷ್ಟೇ ಏನದ, a + b a - b ತಿಳ್ಕೋಬೇಕು. a + b a - b a + b a - b a + b a - b ಏನಪ್ಪ, a² ಮೈನಸ್ b². ಆಮೇಲೆ tan θ ಅಂದ್ರೆ sin θ ಅಪಾನ್ cos θ ಬಾಯ್ ಮಾಡಬೇಕು. cot θ ಅಂದ್ರೆ cos θ ಅಪಾನ್ sin θ ಮತ್ತು sec θ ಅಂದ್ರೆ sin θ ಇಂಟು sec θ = 1 sin θ ಇಂಟು cosec θ = 1 sin θ ಇಂಟು cosec θ = 1 sin θ = 1/cosec θ cosec θ 1/sin θ. ಹಂಗೆ ಮುಂದೆ cos θ ಇಂಟು sec θ = 1. ನಮಗೆ sec θ ಬೇಕಾಯ್ತು ಅಂದ್ರೆ ನಮಗೆ ಇಲ್ಲಿ sec θ ಬೇಕಾಗಿದೆ. sec θ ಅಂದ್ರೆ ಏನು ಮಾಡಬೇಕು, 1/cos θ ಈ ಟೈಪ್ ಚೇಂಜ್ ಮಾಡಬೇಕು. ಯಾವ್ದು ಬೇಕಾಗಿರ್ತದೆ ಅದು ನಮ್ಮ ಚೇಂಜ್ ಮಾಡ್ಕೋಬೇಕು. ಇಲ್ಲಿ ನೋಡ್ರಿ ಈಗ ಏನೈತಿ, ಈಗ a + b a - b ಇದು a ಪೂರ್ತಿ ಇಲ್ಲಿಂದ a, ಇದು b, ಇದು b a² cos² θ ಪ್ಲಸ್ sin θ ಬ್ರಾಕೆಟ್ ಸ್ಕ್ವೇರ್ cos θ ಪ್ಲಸ್ sin θ ಬ್ರಾಕೆಟ್ ಸ್ಕ್ವೇರ್
-1 ಸ್ಕ್ವೇರ್ ಮ್ಯಾಲೆ ಇಂಟು ಆಯ್ತು ಹಿಂಗೆ ಇವು ಇಂಟು ಒಂದೊಂದನ್ನು ಇಂಟು ಲೇಟ್ ಆದತಿ ಅದಕ್ಕೆ ಹಿಂಗೆ ಮಾಡ್ಕೋ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಇದು ಬ್ರೆಕೆಟ್ ಸ್ಕೋರ್ ಬಿಡಿಸ್ರಿ ಬ್ರೆಕೆಟ್ ಬಿಡಿಸ್ಬೇಕು ನೀವೆಲ್ಲ A+B ಮತ್ತೊಂದು ಐಡೆಂಟಿಟಿ ಭಾಳ ಬರ್ತದೆ ಹ್ಯಾಟ್ ಮಾಡೋಕೆ ನೀವು A+B ಬ್ರೆಕೆಟ್ ಸ್ಕ್ವೇರ್ A² + 2AB + B² ಅಥವಾ A² + B² 2AB ಎರಡು ಒಂದೇ ಕಾಸ್ ಸ್ಕ್ವೇರ್ಡ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ಡ್ ಥೀಟಾ ಪ್ಲಸ್ 2AB 2 ಇಂಟು ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಅಥವಾ ಕಾಸ್ ಥೀಟಾ ಇಂಟು ಸೈನ್ ಥೀಟಾ -1 ಅಪಾನ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಇಲ್ಲಿ ನೋಡ್ರಿ ಇದೇನಾಗ್ತಲ್ಲ ಕಾಸ್ ಸ್ಕ್ವೇರ್ಡ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ಡ್ ಥೀಟಾ 1 ಇದೊಂದು ಐಡೆಂಟಿಟಿ ಅಂತ ಬಿಡೋಕಿದು ಸೈನ್ ಸ್ಕ್ವೇರ್ಡ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ಡ್ ಥೀಟಾ ಕಾಸ್ ಸ್ಕ್ವೇರ್ಡ್ ಥೀಟಾ ಪ್ಲಸ್ ಸೈನ್ ಸ್ಕ್ವೇರ್ಡ್ ಥೀಟಾ ಅಂದ್ರೆ 1 ಅನ್ನ ಸೈನ್ ಸ್ಕ್ವೇರ್ಡ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ಡ್ ಥೀಟಾ ಅಂದ್ರೆ 1 ಇಲ್ಲಿ 1 ಯೂಸ್ ಮಾಡಬೇಕು 1 ಪ್ಲಸ್ 2 ಸೈನ್ ಥೀಟಾ ಇಂಟು ಕಾಸ್ ಥೀಟಾ -1 ಅಪಾನ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ 1 ಕ್ಯಾನ್ಸಲ್ ಆಯ್ತದು ಈ 1 ಹೋಗ್ಬಿಡ್ತೈತಿ ಏನು ಉಳಿತಪ್ಪ ಏನು ಉಳಿತಿಲ್ಲಿ 2 ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಅಪಾನ್ ಕಾಸ್ ಥೀಟಾ ಇಂಟು ಸೈನ್ ಥೀಟಾ ಇವೆರಡು ಏನದು ಹೋದು ಉತ್ತರ ಮತ್ತಪ್ಪ ಉತ್ತರ 2 ಆಪ್ಷನ್ ಯಾವುದು 2 ಎಲ್ಲಿದೆ ನೋಡ್ರಿ ಇಲ್ಲಿ 0B8 2 ಸೈನ್ ಥೀಟಾ ಇಂಟು ಕಾಸ್ ಥೀಟಾ ಆಪ್ಷನ್ ಸಿ ಇದು 8 ಆಗ್ಯದ ಇದು ಆಪ್ಷನ್ ಆಗಲ್ಲ ಇದು 2 ಆಗಬೇಕು ಇಲ್ಲಿ 2 ಅದ ನೋಡ್ರಿ ಆಪ್ಷನ್ ಅದ 0 1 2 -1 ಬಿ ಉತ್ತರ ಅದ ಇಲ್ಲಿ ಇಲ್ಲಿ ಆಪ್ಷನ್ 2 ಆಗಿಬಿಡ್ತೈತಿ 2 ಆಪ್ಷನ್ 2 ಅಂದ್ರೆ ಆನ್ಸರ್ ಏನಪ್ಪ ಸಿ ಉತ್ತರ 2 ಒತ್ತು ನೆನ್ಪಿಟ್ಕೋರಿ ಇಲ್ಲಿ ನೋಡಿರಿ ಕ್ವಶನ್ ನಂಬರ್ 3 ಒಳಗೆ 8.3 ಶೆಕ್ಕೆ ಪ್ಲಸ್ ಟ್ಯಾನ್ ಎ 1 - ಸೈನ್ ಎ ಇದ್ರಾಗ ಶೆಕ್ಕೆ ಸೈನ್ ಎ ಕೊಶಕ್ಕೆ ಕಾಸೆ ಕೊಟ್ಟಾರೆ ಸೊಲ್ಯೂಷನ್ ನೋಡ್ರಿ ಶೆಕ್ಕೆ ಪ್ಲಸ್ ಟ್ಯಾನ್ ಎ 1 - ಸೈನ್ ಶೆಕ್ಕೆ ಅಂದ್ರೆ ಆಗಲೇ ಇರ್ತೀನಿ 1 ಎಲ್ಲ ಸೈನ್ ಕಾಸು ಮಾಡ್ಬೇಕು 1 ಕಾಸ್ ಎ ಟ್ಯಾನ್ ಎ ಅಂದ್ರೆ ಸೈನ್ ಎ ಅಪಾನ್ ಕಾಸ್ ಎ ಅಂಡರ್ ಬ್ರಾಕೆಟ್ 1 - ಸೈನ್ ಎ ಇದು ಎಲ್ ಸಿ ಎಮ್ ತಗೋರಿ 1 + ಸೈನ್ ಎ 1 - ಸೈನ್ ಎ ಅಪೋನ್ ಏನಿತ್ತು ಕಾಸ್ ಎ ಇದು ಮತ್ತು A + B A - B A + B A - B ಅಂದ್ರೆ ಏನಪ್ಪ A² - B² ಹಂಗೆ 1² - ಸೈನ್ ಸ್ಕ್ವೇರ್ಡ್ ಎ ಅಪಾನ್ ಕಾಸ್ ಎ 1² ಅಂದ್ರೆ ಏನ್ಲಿ 1² ಅಂದ್ರೆ 1 ಅಂದಂಗೆ 1 - ಸೈನ್ ಸ್ಕ್ವೇರ್ಡ್ ಎ ಅಪಾನ್ ಕಾಸ್ ಎ ಈಗ ನೋಡ್ರಿ ನಿಮಗೇನದಲ್ಲ ಸೈನ್ ಸ್ಕ್ವೇರ್ಡ್ ಎ ಪ್ಲಸ್ ಕಾಸ್ ಸ್ಕ್ವೇರ್ಡ್ ಎ ಅಂದ್ರೆ 1 ಸೈನ್ ಸ್ಕ್ವೇರ್ಡ್ ಎ ಪ್ಲಸ್ ಕಾಸ್ ಸ್ಕ್ವೇರ್ಡ್ ಎ 1 ನಮಗೇನು ಬೇಕಾಗಿದೆ ಸೈನ್ ಸ್ಕ್ವೇರ್ಡ್ ಎ ಬೇಕಾಗಿದೆ ಇಲ್ಲಿ ಕಾಸು ಬೇಕಾಗಿದೆ ಸೈನ್ ಸ್ಕ್ವೇರ್ಡ್ ಎ = ಕಾಸ್ ಸ್ಕ್ವೇರ್ಡ್ ಎ = ಕಾಸು ಕನ್ವರ್ಟ್ ಕೂತ್ರೆ ಒಂದು ಕಾಸು 1 - ಸೈನ್ ಸ್ಕ್ವೇರ್ಡ್ ಎ ಅಂದ್ರೆ 1 - ಸೈನ್ ಸ್ಕ್ವೇರ್ಡ್ ಅಂದ್ರೆ ಏನಿಲ್ಲಿ ಕಾಸ್ ಸ್ಕ್ವೇರ್ಡ್ ಎ 1 - ಸೈನ್ ಸ್ಕ್ವೇರ್ಡ್ ಅಂದ್ರೆ ಕಾಸ್ ಸ್ಕ್ವೇರ್ಡ್ ಎ ಗೊತ್ತಿರಬೇಕು ದಿಸ್ = ಕಾಸ್ ಸ್ಕ್ವೇರ್ಡ್ ಎ ಅಪಾನ್ ಕಾಸ್ ಎ ಕಾಸ್ ಸ್ಕ್ವೇರ್ಡ್ ಅಂದ್ರೇನು 2 ಸಲ ಬಿಡಬೇಕು ಕಾಸ್ ಎ ಇಂಟು ಕಾಸ್ ಎ ಅಪಾನ್ ಕಾಸ್ ಎ ಒಂದು ಕಾಸೆ ಕ್ಯಾನ್ಸಲ್ ಯಾವುದೋ ಒಂದು ಕ್ಯಾನ್ಸಲ್ ಮಾಡಿರಿ ಉತ್ತರ ಗೊತ್ತಪ್ಪ ಕಾಸೆ ಇಲ್ಲಿ ಆಪ್ಷನ್ ಯಾವ್ದು ನೋಡ್ರಿ ಕಾಸೆ ಯಾವುದದ ಡಿ ಅದ ಡಿ ಆನ್ಸರ್ ಕಾಸೆ ಡಿ ಕಾಸೆ ತೊಗೋಬೇಕು ನೀವು ಇದೇ ಟೈಪ್ ಹೋಮ್ವರ್ಕ್ ಮಾಡ್ಕೊಂಡು ಶೆಕ್ಕೆದ್ದು ಏನು ಮಾಡ್ತೀನಿ ಹೋಮ್ವರ್ಕ್ ಶೆಕ್ಕೆ ಎತ್ತು ಕೊಡ್ತೀನಿ
ಪ್ಲಸ್ ಕಾಟ್ ಎತ್ ಕೊಡ್ತೀನಿ. ಯಾವ್ದು ಅಶ್ವ ನೋಡಿರಿ, 1 ಮೈನಸ್ ಇಲ್ಲಿ ಸೈನ್ ಎತ್ ಕಾಸ್ ಎತ್ ಕೊಡ್ತೀನಿ. ಹೋಮ್ವರ್ಕ್ ಎಲ್ಲರೂ ಟ್ರೈ ಮಾಡಿರಿ. ಕ್ವಶನ್ ನಂಬರ್ 3 4th 1 + tan squared upon 1 + cot squared a. Option sec squared a, B -1, C cot squared a, D tan squared a. ನೋಡ್ರಿ ಸೊಲ್ಯೂಷನ್ 1 + tan squared a upon 1 + cot squared a. ಎಲ್ಲರೂ 1 + tan squared ಅಂದ್ರೆ ಏನು, sec squared a ಹ್ಯಾಡ್ ಮಾಡಬೇಕು. 1 + cot squared ಅಂದ್ರೆ ಕೊಶೆಕ್ ಸ್ಕ್ವೇರ್ಡ್ ಎ. ಇದು ತೆಳಗೆ ಮ್ಯಾಲೆ ಕಟ್ತೀವಿ. ಕೊಶೆಕ್ ಸ್ಕ್ವೇರ್ಡ್ ಎ ಮ್ಯಾಲೆ ಹೋದ್ರೆ ಸೈನ್ ಆಗ್ತದೆ, ಶೆಕ್ ತೆಳಗೆ ಬಂದ್ರೆ ಕಾಸ್ ಆಗ್ತೈತಿ. ಅಂದರೆ ಏನಂತು ಸೈನ್ ಸ್ಕ್ವೇರ್ಡ್ ಎ ಬಾಯ್ ಕಾಸ್ ಸ್ಕ್ವೇರ್ಡ್ ಎ ತಿಳ್ಕೋಬೇಕು. ಇದು ಗೊತ್ತೇನಪ್ಪ, ಇದು ಕೆಳಗೆ 1 ಶೆಕ್ ಕೊಶೆಕ್ ಸ್ಕ್ವೇರ್ಡ್ ಮ್ಯಾಲೆ ಕಳಿಸ್ರಿ ಸೈನ್ ಆಯಿತು, ಶೆಕ್ ಮ್ಯಾಲೆ ತರ ಕಾಸ್ ಆಯಿತು. ಇದೇಂತು ಸೈನ್ ಸ್ಕ್ವೇರ್ಡ್ ಎ ಬಾಯ್ ಕಾಸ್ ಸ್ಕ್ವೇರ್ಡ್ ಅಂದ್ರೆ ಟ್ಯಾನ್ ಸ್ಕ್ವೇರ್ಡ್ ಎ. ಆಪ್ಷನ್ ಏನಾಯಿತು, ಟ್ಯಾನ್ ಸ್ಕ್ವೇರ್ಡ್ ಎ ಅಂದ್ರೆ ಯಾವುದು, ಡಿ. ಆನ್ಸರ್ ಏನಿದು, ಡಿ ಟ್ಯಾನ್ ಸ್ಕ್ವೇರ್ಡ್. ಇದೇ ಟೈಪ್ ಒಂದು ಹೋಮ್ವರ್ಕ್ ಕೊಡ್ತೀನಿ, ಮಾಡಿರಿ. ಹೋಮ್ವರ್ಕ್ 1 + cot squared a upon 1 + tan squared a. ಇದು ಹೋಮ್ವರ್ಕ್ ಟ್ರೈ ಮಾಡ್ಬೇಕು ಎಲ್ಲರೂ. ಇದು ನೋಡಿ ನೆನ್ಪಿಡ್ಕೋರಿ, 1 + ಇದು ಐಡೆಂಟಿಟಿ ಇದೆ. 1 + tan squared a ಅಂದ್ರೆ ಎಲ್ಲ ಬ್ಯಾಡ್ ಮಾಡಿರಿ, sec squared a. 1 + cot squared a ಅಂದ್ರೆ ಈಜಿ ಮೆಥಡ್ ಹೇಳಿ ನಾನು ನಿಮಗೆಲ್ಲರಿಗೆ, ಕೊಶೆಕ್ ಸ್ಕ್ವೇರ್ಡ್ ಎ. ಇವೆರಡು 1 + tan squared a ಅಂದ್ರೆ sec squared a, ತೆಳಗೆ ಮ್ಯಾಲೆ ಕಳೆದ್ರೆ ಸೈನ್ ಸ್ಕ್ವೇರ್ಡ್ ಎ ಬೈ ಕಾಸ್ ಸ್ಕ್ವೇರ್ಡ್ ಎ. ಸೈನ್ ಬೈ ಕಾಸ್ ಏನು, ಟ್ಯಾನ್ ಎ. ಸ್ಕ್ವೇರ್ ಅದು ಸ್ಕ್ವೇರ್ ಇರಬೇಕು. ಸೈನ್ ಎ ಬೈ ಕಾಸ್ ಎ ಅಂದ್ರೆ